ಸರ್ ಈಗ ಇವತ್ತು ನಾವು ಬೆಳೆ ಕ್ಷೇತ್ರೋತ್ಸವ ಮಾಡಿದ್ದೇವೆ ಮಾದೇವನವರೇ. ಬೇರೆ ತಳಿಗೂ ಈ ತಳಿಗೂ ಏನು ವ್ಯತ್ಯಾಸ ಅಂತಂತಂದ್ರೆ ಇಲ್ಲಿ ಕಾಯಿಗಳ ಕಚ್ಕೊಳ್ಳೋ ಪ್ರಮಾಣನೂ ಜಾಸ್ತಿ ಇದೆ, ಮತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ. ಗಾಢ ಹಸಿರು ಬಣ್ಣದ್ದಾಗಿದೆ, ಚಪ್ಪಟೆ ಆಕಾರದ ಕಾಯಿ ಆಗಿದೆ. ಕಾಯಿ ಸುಮಾರು ಇದು 6 ರಿಂದ 7 kg ಇದೆ. ಸುಗ್ಗಿ ಸರ್, ಅಂಜನವರು ಸರ್, ನಮಸ್ಕಾರ ಸರ್. ನೀವು ನಮ್ಮ ಬೆಳೆ ವೀಕ್ಷಣೆ ಬಂದಿದ್ದೀರಾ, ಜಾವಾ ಕಂಪ್ನಿದು. ವೆಲ್ಕಮ್. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕಾಯಿ ಸೈಜ್ ನೋಡ್ತಾ ಇದ್ದೀರಾ, ಎಲ್ಲ ಆವ್ರೇಜ್ ಆಗಿ 7 kg 8 kg ಇದೆ. ರೈತರಿಗೆ ಏನ್ ಬೇಕು, ಕಾಯಿ ಚೆನ್ನಾಗಿರ್ಬೇಕು, ಚೆನ್ನಾಗಿದೆ, ತೂಕ ಬರುತ್ತೆ, ತುಂಬಾ ತೂಕ ಬರುತ್ತೆ, ರೋಗ ನಿರೋಧಕ ಶಕ್ತಿ ಐತೆ, ನೋ ಪ್ರಾಬ್ಲಮ್. ವರ್ಷ ಪೂರ್ತಿ ಬೆಳಿಬೋದು. ರೈತರಿಗೆ ಇನ್ನೇನ್ ಬೇಕಪ್ಪ? ರೈತರಿಗೆ ಇನ್ನೇನ್ ಬೇಕು? ಅದೇ ಮೇನು ಇಂಪಾರ್ಟೆಂಟ್. ಎಲ್ಲಾ ಕಾಲದಲ್ಲಿ ಬೆಳಿಬೋದು, ಯಾವಾಗಾದ್ರೂ ಬೆಳಿಬೋದು. ಒಂಚೂರು ಮೇಂಟೈನ್ ಮಾಡ್ಕೊಳ್ಳಿ. ಊಜಿ ಮೇಟ್ನ 30ನೇ ದಿನದ ಒಳಗಡೆ ಕಟ್ಟಿ, ಹೂ ಬರೋಕ್ಕಿಂತ ಮುಂಚೆ ಊಜಿ ಮೇಟ್ ಕಟ್ಟಿ, ಎಲ್ಲಾ ಕಾಯಿನೂ ಹಿಂಗೆ ಬರ್ತವೆ. ವೆಲ್ಕಮ್ ಕಂಪ್ನಿ ಜಾವಾ ಇದೆ. ಮೊದಲನೇದಾಗಿ ಈ ಬೆಳೆ ಅಭಿಪ್ರಾಯ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೆಳೆ ನೋಡಿ ಇದು ಮಾಡಬೇಕು ಅಂತ. ಈಗ ಮುಂದೆ ಹೆಚ್ಚಾಗಿ ಬೆಳಿಬೇಕು, ಹಾಗೆ ನಿಮ್ಮ ಸ್ನೇಹಿತರು, ನಿಮ್ಮ ಎಲ್ಲ ಪರ್ಚೇಸರ್ಗೆಲ್ಲ ಜಾವಾನೇ ಈಗ ಇಳುವರಿ ಜಾಸ್ತಿ ಬರ್ತಾ ಇದೆ, ತೂಕ ಜಾಸ್ತಿ ಬರ್ತಾ ಇದೆ, ಮತ್ತೆ ನಮಗೆ ರೋಗ ರಿಜಿಸ್ಟರ್ಸ್ ಇದೆ. ಹಾಗೆ ರೋಗ ನಿಮ್ಮ ತಡೆಗಟ್ಟುತ್ತೀವಿ. 7 ರಿಂದ 8 kg ಕಾಯಿ ಇಳುವರಿ ಐತೆ, ಮಾಡ್ಬೋದು ಅಂತ ನನ್ನ ಅನಿಸಿಕೆ ಇದೆ. ಮಾಡ್ಬೋದು. ಧನ್ಯವಾದ.